ಎರಡನೇದ್ದು ಹೋಲ್ ಲೈಫ್ ಇನ್ಶೂರೆನ್ಸ್ ಪ್ಲಾನ್. ಇಲ್ಲಿ ನೀವು ಪ್ರತಿ ವರ್ಷ ಪ್ರೀಮಿಯಂ ಕಟ್ತಾ ಹೋಗ್ತೀರಿ. ಎಂಡ್ ಆಫ್ ಯುವರ್ ಲೈಫ್ ಮತ್ತೆ ಅಕಸ್ಮಾತ್ ನೀವಿಲ್ಲ ಅಂತಂದ್ರೆ ನಿಮ್ಮ ನಾಮಿನಿಗೆ ದೊಡ್ಡ ಅಮೌಂಟ್ ಬಂದು ತಲುಪುತ್ತೆ. ಬೇರೆ ಪಾಲಿಸಿಗಳಲ್ಲಿ ನೀವು 10 ರಿಂದ 30 ವರ್ಷದವರೆಗೂ ಪ್ರೀಮಿಯಂ ಕಟ್ತೀರಿ. ಹೋಲ್ ಲೈಫ್ ಇನ್ಶೂರೆನ್ಸ್ ಪ್ಲಾನ್ನಲ್ಲಿ ನೀವು ಕೊನೆಯವರೆಗೂ ಇನ್ಶೂರೆನ್ಸನ್ನು ಪ್ರೀಮಿಯಮನ್ನು ಕಟ್ತಾ ಹೋಗ್ತೀರಿ. ಎಕ್ಸ್ಟೆಂಡೆಡ್ ಪೀರಿಯಡ್ ಮತ್ತೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಮೌಂಟ್ ನಿಮಗಾಗುತ್ತೆ. ಮೂರನೇದ್ದು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಇದು ಒಂದು ಇನ್ಶೂರೆನ್ಸ್ ಪ್ರಾಡಕ್ಟು. ಇಲ್ಲಿ ನೀವು ಒಂದಷ್ಟು ಪ್ರೀಮಿಯಂ ಕಟ್ತೀರಿ. ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ ನೀವು ಪ್ರೀಮಿಯಂ ಅನ್ನು ಕಟ್ಟಬೇಕಾದ್ರೆ ಒಂದು ಪೋರ್ಷನ್ ಅನ್ನು ಅವರು ಇನ್ಶೂರೆನ್ಸ್ ನಲ್ಲಿ ಹೂಡಿಕೆ ಎಂದು ಪರಿಗಣಿಸುತ್ತಾರೆ. ಇನ್ನೊಂದು ಪೋರ್ಷನ್ ಅನ್ನು ನಿಮ್ಮ ರಿಸ್ಕ್ ಕವರೇಜ್ಗೋಸ್ಕರ ಇಟ್ಟಿರ್ತಾರೆ. ಅಂತಂದ್ರೆ ನೀವು ಯೂಲಿಪ್ ಅನ್ನು ತೆಗೆದುಕೊಂಡಾಗ ಒಂದಷ್ಟು ಹಣ ಇನ್ಶೂರೆನ್ಸ್ ಕಂಪನಿಯಲ್ಲಿ ಹೂಡಿಕೆ ಆಗುತ್ತೆ. ಅದಕ್ಕೆ ಒಂದು 8 ರಿಂದ 13% ವರೆಗೂ ರಿಟರ್ನ್ಸು ನಿಮಗೆ ಬರಬಹುದು. ಮತ್ತು ನೀವಿಲ್ಲ ಅಂತಾದರೆ ಒಂದೇ ಪ್ರೀಮಿಯಂ ಕಟ್ಟಿದ್ರು ಪರವಾಗಿಲ್ಲ, 10 ಪ್ರೀಮಿಯಂ ಕಟ್ಟಿದ್ರು ಪರವಾಗಿಲ್ಲ, ವರ್ಷಕ್ಕೊಮ್ಮೆ ಕಟ್ತೀರಿ, ನಿಮ್ಮ ಮನೆಗೆ ಒಂದಷ್ಟು ಹಣ ಬಂದು ತಲುಪುತ್ತೆ. ಯೂಲಿಪ್ ಅಂತಂದರೆ ಫ್ಲೆಕ್ಸಿಬಲ್ ಇನ್ಸ್ಟ್ರೂಮೆಂಟ್. ಇದೊಂದು ದೊಡ್ಡ ಅಡ್ವಾಂಟೇಜ್ ಇದೆ ಯೂಲಿಪಿಗೆ. ಉದಾಹರಣೆಗೆ ನೀವು ಆ ಯೂಲಿಪ್ ಅನ್ನು ತೆಗೆದುಕೊಂಡಂತ ಕಂಪನಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೋದು, ನನ್ನ ದುಡ್ಡನ್ನು ಕೇವಲ ಬ್ಯಾಂಕಿನ ಡಿಪಾಸಿಟ್ನಲ್ಲಿ ಇಡಿ ಅಂತಂದ್ರೆ ನಿಮಗೆ ಬಹುಶಃ ಒಂದು 8 ರಿಂದ 10% ಬರ್ಬೋದು. ನನ್ನ ಹಣವನ್ನು ನೀವು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿ ಅಂತಂದ್ರೆ 12% ವರೆಗೂ ಬರ್ಬೋದು. ನನ್ನ ಹಣವನ್ನು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಅಂತಂದ್ರೆ ಒಂದಾಜು 13 ರಿಂದ 14% ವರೆಗೂ ದೀರ್ಘಾವಧಿಯಲ್ಲಿ ಬರ್ಬೋದು. ಮತ್ತು ಯೂಲಿಪಿಗೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ನಲ್ಲಿ, ಈಗ ಇನ್ಕಮ್ ಟ್ಯಾಕ್ಸ್ ನಲ್ಲಿ 2 ರೆಜಿಮ್ ಸ್ಟಾರ್ಟ್ ಆಗಿದೆ. ಓಲ್ಡ್ ಟ್ಯಾಕ್ಸ್ ರೆಜಿಮ್, ರೀಸೆಂಟ್ ಟ್ಯಾಕ್ಸ್ ರೆಜಿಮ್. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅನ್ನ ಕ್ಯಾನ್ಸಲ್ ಮಾಡುವಂತ ಚಾನ್ಸಸ್ ಇದೆ. ಹೊಸ ರೆಜಿಮಿಗೆ ಬನ್ನಿ ಅಂತಾರೆ ಮತ್ತು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಮೇಲೆ ಕತ್ಕೊಂಡು ಹೋಗ್ತಾರೆ. ಮತ್ತು ಹಳೆಯ ಕಾಲದಲ್ಲಿ ಯಾವ್ಯಾವುದಕ್ಕೆ ವಿನಾಯಿತಿಯನ್ನು ಮತ್ತು ರಿಯಾಯಿತಿಯನ್ನು ಕೊಡ್ತಿದ್ರು ಅದೆಲ್ಲ ಕಟ್ಟಾಗುತ್ತೆ. ಯೂಲಿಪ್ ನಲ್ಲಿ ನೀವು ಹಾಕಿದ ಹಣ 1,50,000ವರೆಗೂ ನಿಮಗೆ ಸಂಪೂರ್ಣ ರಿಯಾಯಿತಿ ಇದೆ, ಮನ್ನಾ ಮಾಡ್ತಾರೆ. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಯೂಲಿಪ್ಗಳಲ್ಲಿ ಬಂದಂತಹ ಪ್ರೊಸೀಡ್ಸ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಟ್ಯಾಕ್ಸ್ ಎಕ್ಸಂಪ್ಟ್ ಇದೆ. ಯೂಲಿಪ್ಗಳಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ನೀವೇನಾದರೂ ಈಕ್ವಿಟಿ ಓರಿಯೆಂಟೆಡ್ ಯೂಲಿಪ್ನಲ್ಲಿ ಹಣವನ್ನು ಹಾಕಿದ್ರೆ ನೀವು ಬಂದಂತಹ ಲಾಭಕ್ಕೆ ಅಥವಾ ಬಂದಂತಹ ಫೈನಲ್ ಅಮೌಂಟಿಗೆ 30% ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟುವಂತ ಅಗತ್ಯತೆ ಇಲ್ಲ. ಅದಕ್ಕೆ ಕೇವಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 12.5% ಮಾತ್ರ ಕಟ್ತೀರಿ. ಸಾಮಾನ್ಯವಾಗಿ ಯೂಲಿಪ್ ಅಲ್ಲಿ ಹಣವನ್ನು ಹಾಕಿದಾಗ 5 ವರ್ಷದ ಮಟ್ಟಿಗೆ ನಿಮ್ಮ ಹಣವನ್ನು ಲಾಕ್ ಮಾಡ್ತಾರೆ, ತೆಗಿಲಿಕ್ಕೆ ಬಿಡೋದಿಲ್ಲ. 1 ರಿಂದ 5 ವರ್ಷದವರೆಗೆ ಒಂದು ನಿರ್ದಿಷ್ಟವಾದ ಮೊತ್ತ 50,000 ಇರ್ಬೋದು, 1 ಲಕ್ಷವನ್ನು ಹಾಕೊಂಡು ಹೋಗ್ತೀರಿ. ಅದಾದ್ಮೇಲೆ ನೀವು ಯಾವ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕಿದ್ರು ಅದರಂತೆ ನಿಮಗೆ ಯೂನಿಟ್ ಲಿಂಕ್ಡ್ ಆಗಿ ಹಣ ಬರುತ್ತೆ. 4ನೇ ವೆರೈಟಿ ಇವತ್ತು ನಾನು ಮಾತಾಡ್ತಾ ಇರುವಂತದ್ದು ಎಂಡೋಮೆಂಟ್ ಪಾಲಿಸಿ. ಇದು ಕೂಡ ಬಹಳ ಬಹಳ ಜನಪ್ರಿಯ. ಎಂಡೋಮೆಂಟ್ ಪಾಲಿಸಿ ಅಂತಂದ್ರೆ ನಿಮ್ಮ ಹಣವನ್ನು ನೀವು ನಿರಂತರವಾಗಿ ಹಾಕೊಂಡು ಹೋಗೋದು. ನಿಮಗೀಗ 30 ವರ್ಷ, ವರ್ಷಕ್ಕೆ 30,000ವನ್ನು ಕಟ್ಕೊಂಡು ಹೋಗ್ತೀನಿ ಅಂತಂದ್ರೆ ನಿಮ್ಮ 60ನೇ ವಯಸ್ಸು ಅಂತ ನೀವೇನಾದ್ರು ನಿರ್ಧಾರವನ್ನು ಕೈಗೊಂಡ್ರೆ 45 ಆಗ್ಬೋದು, 50 ಆಗ್ಬೋದು, 60 ಆಗ್ಬೋದು. ಆ ದಿನ ಅದೇನು ಸಮ್ ಅಶ್ಯೂರ್ಡ್ ಇದೆ ಅದನ್ನು ಕೊಡಲಾಗುವುದು ಅಲಾಂಗ್ ವಿತ್ ದ ಬೋನಸ್. ಅದರಿಂದಾಗಿ ನಿಮಗೆ ಎಂಡೋಮೆಂಟ್ ಪಾಲಿಸಿಯಲ್ಲಿ ಕೊನೆಯಲ್ಲಿ ದುಡ್ಡು ಬರುತ್ತೆ. ಎಂಡೋಮೆಂಟ್ ಪಾಲಿಸಿಯಲ್ಲಿ ಹಾಕಿದ ಹಣಕ್ಕೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲಿ 1,50,000ವರೆಗೂ ವಿನಾಯಿತಿ ಇದೆ ಮತ್ತು ಬಂದ ಹಣಕ್ಕೆ ಕೂಡ ಟ್ಯಾಕ್ಸ್ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಇನ್ಶೂರೆನ್ಸ್ ಇಂದ ಬಂದ ಹಣಕ್ಕೆ 5% ವರೆಗೂ ಇನ್ಕಮ್ ಟ್ಯಾಕ್ಸ್ ಅನ್ನು ಹಾಕಬೇಕು ಅನ್ನುವ ಪ್ರಪೋಸಲ್ ಅನ್ನು ಫೈನಾನ್ಸ್ ಮಿನಿಸ್ಟ್ರಿಯವರು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇನ್ನೂ 2-3 ವರ್ಷದ ಮೇಲೆ ಲಾಗು ಆಗಬಹುದು. 5ನೇ ಟೈಪ್ ಆಫ್ ಮ್ಯೂಚುವಲ್ ಫಂಡು ಮನಿ ಬ್ಯಾಕ್ ಪಾಲಿಸಿ.
ಹ್ಮ್ ಮನಿ ಬ್ಯಾಕ್ ಪಾಲಿಸಿ ಅಂತಂದ್ರೆ ಒಂದು ನಿರ್ದಿಷ್ಟ ಅಂತರದಲ್ಲಿ ಅವಧಿಯಲ್ಲಿ ನಿಮಗೆ ಒಂದಷ್ಟು ಹಣವನ್ನು ಕೊಡಲಾಗುವುದು ಸಮ್ ಅಶ್ಯೂರ್ಡ್ ನಲ್ಲಿ. ಕೊನೆಯಲ್ಲಿ ಏನು ಉಳ್ಕೊಳ್ತದೋ ಅದಕ್ಕೆ ಬಡ್ಡಿಯನ್ನು ಸೇರಿಸಿ ಮತ್ತೆ ಅದಕ್ಕಿರುವಂತಹ ಬೋನಸ್ ಅನ್ನು ಸೇರಿಸಿ ನಿಮಗೆ ಕೊಡಲಾಗುವುದು. ಬಹುಶಃ 5 ವರ್ಷ 3 ವರ್ಷ ಅಂತ ನೀವೇನಾದ್ರೂ ನಿಗದಿ ಮಾಡಿದ್ರೆ ಆ ಸಮಯಕ್ಕೆ ಒಂದಷ್ಟು ಹಣ ನಿಮಗೆ ಬಂದು ತಲುಪುತ್ತೆ ನಿಮ್ಮ ಜೀವನದ ಖರ್ಚುಗಳಿಗಾಗಿ. ಮನಿ ಬ್ಯಾಕ್ ಪಾಲಿಸಿ ಕೂಡ ಬಹಳ ಜನಪ್ರಿಯ. ಯಾಕಂದ್ರೆ ಆಗಾಗ ದುಡ್ಡು ನನಗೆ ಸಂದಾಯವಾಗುತ್ತದೆ ಅನ್ನುವಂತ ಖುಷಿಯಲ್ಲಿ. ಈಗ ಮನಿ ಬ್ಯಾಕ್ ಪಾಲಿಸಿನಲ್ಲಿ ಅವಾಗವಾಗ ಮಧ್ಯದಲ್ಲಿ ನಾವು ಇನ್ ಬಿಟ್ವೀನ್ ತಗೋಬಹುದು ಅಂತ ಇದೆ, ಅದು ಎಷ್ಟು ಮಟ್ಟಿಗೆ ಬೆನಿಫಿಷಿಯಲ್ ಆಗುತ್ತೆ? ಯಾವುದೇ ಒಂದು ಹೂಡಿಕೆಯಲ್ಲಿ ಹಣವನ್ನು ನಾನು ದೀರ್ಘ ಅವಧಿಗೆ ಇಟ್ಕೊಳ್ತೇನೆ ಅಂತಂದ್ರೆ ಬರುವ ಲಾಭ ಜಾಸ್ತಿ. ಅಂದ್ರೆ ಚಕ್ರ ಬಡ್ಡಿಗೆ ಬೆಳವಣಿಗೆಗೆ ಸಮಯ ಬೇಕು. ಚಕ್ರ ಬಡ್ಡಿಯಲ್ಲಿ 3: ಒಂದು ಪ್ರಿನ್ಸಿಪಲ್, ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಸಮಯ. ಕರೆಕ್ಟ್. ಆದ್ದರಿಂದ ಎಂಡೋಮೆಂಟ್ ಅಲ್ಲಿ ಬಂದಷ್ಟು ಪ್ರಾಫಿಟ್ ಮನಿ ಬ್ಯಾಕ್ ಪಾಲಿಸಿಲಿ ಬರುವುದಿಲ್ಲ. ನನಗೆ ಆಗಾಗ ದುಡ್ಡು ಬೇಕಾಗಿಲ್ಲ ಅಂತಂದ್ರೆ ಮನಿ ಬ್ಯಾಕ್ ಪಾಲಿಸಿಯನ್ನು ತಗೋಬೇಡಿ, ಎಂಡೋಮೆಂಟ್ ಪಾಲಿಸಿಯನ್ನು ಮಾತ್ರ ತೆಗೆದುಕೊಳ್ಳಿ ಅನ್ನುವಂಥದ್ದು ನನ್ನ ಸಂದೇಶ. ಓಕೆ, ಸೊ ಇದಿಷ್ಟು ಪಾಲಿಸಿಗಳಲ್ಲಿ ನೀವು ಸಜೆಸ್ಟ್ ಮಾಡೋದು ಒಂದು ಪಾಲಿಸಿ ಅಂದ್ರೆ ಮೋಸ್ಟ್ ಬೆನಿಫಿಷಿಯಲ್ ಇನ್ಶೂರೆನ್ಸ್ ಪ್ಲಾನ್. ಅದರ ಬಗ್ಗೆ ವಿಸ್ತಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಬಹುಶಃ ಇವತ್ತಿನ ಸಂಚಿಕೆಯಲ್ಲಿ ಸಮಯ ಸಾಕಾಗದೇ ಇರಬಹುದು. ಆದ್ದರಿಂದ ಎಲ್ಲ ವೀಕ್ಷಕರು ಕೂಡ ನಾನು ಹೇಳಿದ್ದನ್ನು ನೋಟ್ಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ಇನ್ಶೂರೆನ್ಸ್ ಬಗ್ಗೆ, ಲೈಫ್ ಇನ್ಶೂರೆನ್ಸ್ ಬಗ್ಗೆ ಎಸ್ಪೆಷಲಿ ಇನ್ನೂ ಮಾತಾಡೋಕ್ಕಿದೆ, ತಿಳ್ಕೊಳ್ಳೋಕ್ಕಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಕರೆಸ್ಕೊಂಡು ಮಾತಾಡ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ.